ವಿಶ್ವ ಏಡ್ಸ್ ದಿನಾಚರಣೆಯಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ. ಸಿರುಗುಪ್ಪ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ವಿಶ್ವ ಏಡ್ಸ್ ದಿನಾಚರಣೆ ಜಾಗೃತಿ ಕುರಿತು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ವಕೀಲರ ಸಂಘದ ಅಧ್ಯಕ್ಷ ಉಪ್ಪಾರ ವೆಂಕೋಬ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಯುವ ವಯಸ್ಸಿನ ವಿದ್ಯಾರ್ಥಿಗಳು ಏಡ್ಸ್ ರೋಗದ ನಿರ್ಮೂಲನೆ, ಇನ್ನಿತರ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿತು ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಿವರಾಜ್ ಅವರು, ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಆಶಾ ಕಾರ್ಯಕರ್ತೆಯರ ಪಾತ್ರ ಹಿರಿದಾಗಿದೆ. ನಾವೆಲ್ಲರೂ ಸಮಾಜದಲ್ಲಿ ಏಡ್ಸ್ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಸೋಂಕಿತರನ್ನು ಗೌರವಯುತವಾಗಿ ಕಾಣಬೇಕು ಎಂದರು. ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಲಿಂಗಪ್ಪ ಅವರು ಮಾತನಾಡಿ, HIV ಮತ್ತು ಏಡ್ಸ್ ಮಧ್ಯೆ ವ್ಯತ್ಯಾಸಗಳಿದ್ದು ಮುಂಜಾಗ್ರತೆಯಾಗಿ ಸುರಕ್ಷಿತ ವಿಧಾನಗಳನ್ನು ಅನುಸರಿಸಬೇಕು. ಸೂಕ್ತ ತಪಾಸಣೆ, ಕಾಲಕಾಲಕ್ಕೆ ಚಿಕಿತ್ಸೆ ಮತ್ತು ಮಾತ್ರೆಗಳನ್ನು ಪಡೆಯುವುದು ಅತ್ಯವಶ್ಯಕವಾಗಿದ್ದು, ಚಿಂತೆಗೊಳಗಾಗದೆ ಈ ರೋಗವನ್ನು ಎದುರಿಸಬೇಕು ಎಂದರು. ಪ್ಯಾನಲ್ ವಕೀಲರಾದ ಎನ್ ಅಬ್ದುಲ್ ಸಾಬ್ರವರು ಮಾತನಾಡಿದರು. HIV ಸೋಂಕಿತ ಮತ್ತು ಏಡ್ಸ್ ಪೀಡಿತರ ಬಗ್ಗೆ ಸಮಾಜದಲ್ಲಾಗಲಿ ಕಚೇರಿಗಳಲ್ಲಾಗಲಿ ತಾರತಮ್ಯ ಮಾಡಬಾರದೆಂಬ ಕಾನೂನಿದ್ದು ಅವರ ಹಿತಾಸಕ್ತಿಗೆ ಧಕ್ಕೆ ತರಬಾರದು ಎಂದು ಹೇಳಿದರು. ಮೆಡಿಸಿನ್ ಕಂಡುಹಿಡಿದ್ರೆ ಯಾರು? ಈ ರೋಗ ರುಜಿನ ಬಂದಲ್ಲಿ ಮೆಡಿಸಿನ್ ಕಂಡುಹಿಡ್ತಾರೆ. ಸೊ ಆ ರೋಗ ರುಜಿನ ಹೇಗೆ ಬರ್ತಾವೆ ಅಂದರೆ, ನಾವು ಆದಷ್ಟು ನಮ್ಮ ಒಂದು ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಬೇಕು, ಫಿಟ್ನೆಸ್. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ. ಕಾಯಕ ಅಂದರೆ ಬರೀ ಕೆಲಸ ಮಾಡೋದಲ್ಲ, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕು. ಒಂದು ಸಾರಿ ರೋಗ ಬಂದವಂದರೆ ಅದಕ್ಕೆ ಹೆದರೋದಿಲ್ಲ, ನಿಮ್ಮ ನೋಡಿ ಹೆದರ್ಬೇಕು. ಸೊ ಮನೆ ಮೆಡಿಕಲ್ ಸ್ಟೋರ್ ಆಗಬಾರ್ದು. ಮನೆಯಲ್ಲಿ ಏನು ಫುಡ್ ಇದೆ ಅದು ಮೆಡಿಕಲ್ ಸ್ಟೋರ್ ಆಗಬೇಕು. ಮನೆಯಲ್ಲಿ ಆಹಾರ ಪದ್ಧತಿ. ಸೊ ಮೊದಲು ಏನಿತ್ತು, ನವಣಕ್ಕಿ ತಿಂತಾ ಇದ್ದೀವಿ, ಜೋಳ, ರಾಗಿ, ಸಜ್ಜೆ, ಇವೆಲ್ಲ ಸಿರಿಧಾನ್ಯ ತಿಂದು ಮನುಷ್ಯರ ಜೀವನ ಸಿರಿ ಸಂಪತ್ತಿನಿಂದ ಕೂಡಿತ್ತು. ಕುಂದಿ ಅವನಿಗೆ ಬೇದಿ ಆದರೆ ಬೇದಿ ಕಂಟ್ರೋಲ್ ಆಗೋದೇ ಇಲ್ಲ, ಜ್ವರ ಬಂದರೆ ಜ್ವರ ಏನು ಕೊಟ್ಟರು ವಾಸಿ ಆಗೋದೇ ಇಲ್ಲ, ಕೆಮ್ಮು. ಆಮೇಲೆ ಇವರು ಅಣ್ಣ ತಮ್ಮ ಇಬ್ಬರು, ಏಡ್ಸು ಮತ್ತು TB. ಏಡ್ಸ್ ಬಂತಂದ್ರೆ ಅವ್ನು TB ಅವನು ಬಂದ್ಬಿಡ್ತಾನೆ ಅಣ್ಣನ ಮನೆಗೆ. ಅವನಿಗೆ TB ಬಂತಂದರೆ ಇವರಿಬ್ಬರು ಭಾರಿ ಫ್ರೆಂಡ್ಸ್. ನಾವು ಅವನು HIV ಪಾಸಿಟಿವ್ ಅನ್ನಂದರೆ ಅವನಿಗೆ TB ಐತೆ ನಾನು ಫಸ್ಟ್ ಟೆಸ್ಟ್ ಮಾಡ್ತೀವಿ, ಕಫ ಪರೀಕ್ಷೆ ಮಾಡ್ತೀವಿ. ಅದು ಒಂದಾಯಿತು. ಆಮೇಲೆ ಇತರ ರೋಗಗಳೆಲ್ಲ ಮುಚ್ಕೊಂಡು ಏಡ್ಸ್ ಸ್ಟೇಜ್ಗೆ ಹೋಗ್ತಾರೆ. ಏಡ್ಸ್ ಸ್ಟೇಜ್ಗೆ ಹೋಗದಂಗೆ ಅವರು ಸುರಕ್ಷಿತವಾಗಿದ್ದ ಜೀವನವನ್ನು ಆರಾಮಾಗಿ ಮಾಡ್ಬೋದು. ನಾವು ಅವರಿಗೆ ಕೊಡ್ತಕ್ಕಂಥ ಟ್ರೀಟ್ಮೆಂಟನ್ನು ರೆಗ್ಯುಲರ್ ಆಗಿ ತಗೋದು. ಈಗ ಇನ್ನೊಂದು ಬಂದಿದೆ, ಇವರು ಅದು ಯಾರಂದ್ರೆ ಆಶಾ ಕಾರ್ಯಕರ್ತರು ನಿಜವಾಗ ಅವರಿಗೆ ಕಾರ್ಯಕ್ರಮ ಇವ್ರದಕ್ಕೆ ಪೆನ್ ಇರುತ್ತೆ, ಪ್ಯಾಡ್ ಇದೆ ಅಷ್ಟೇ. ಅವ್ರು ಬ್ಯಾಗ್ ಚೆಕ್ ಮಾಡ್ರಿ, ಒಂದು ಟ್ಯಾಬ್ಲೆಟ್ಸ್ ಏನಿರ್ತೈತೆ, ಇಲ್ಲ ಇಂಜೆಕ್ಷನ್ ಇರ್ತೈತೆ. ಪ್ರತಿಯೊಂದು ಯಾರು ಫೋನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಅಮ್ಮ ನನಗೆ ಜ್ವರ ಬಂದ ಟ್ಯಾಬ್ಲೆಟ್ಸ್ ಕೊಡುತ್ತಾರೆ, ಅವ್ರಿಗೆ ಅದನ್ನು ಕಂಟ್ರೋಲ್ ಮಾಡಿ ಆ ರೋಗ ಇರ್ತಕ್ಕಂಥ ನಿರ್ಮೂಲನೆ ಮಾಡಿ ಆ ಮಗುವನ್ನು ಕೂಡ ನಾವು ಜನನ ಮಾಡ್ಬೋದು. ಇಷ್ಟೆಲ್ಲ ಏಡ್ಸ್ನಿಂದ ಇರೋದ್ರಿಂದ ಏಡ್ಸ್ ರೋಗ ಅಂದರೆ ಏನು, ಏಡ್ಸ್ ರೋಗದ ಬರ್ಲಿಕ್ಕೆ ಕಾರಣ ಏನು, ಹೇಗೆ ಅದರಿಂದ ಅನಾಹುತ ಆಗ್ತದೆ ನಮ್ಮ ಮಕ್ಕಳಲ್ಲಿ, ಅದು ಯುವಕರಲ್ಲಿ ಪ್ರಾಮುಖ್ಯತೆ ಅತಿ ಹೆಚ್ಚು. ಮಹಿಳೆಯರಿರ್ಬೋದು ಮತ್ತು ಪುರುಷರಿರ್ಬೋದು ಕಂಡು ಬರ್ತದೆ. ಅದಕ್ಕೊಂದು ರೆಡ್ ಸಂಸ್ಥೆ ಅಂತಿದೆ. ಆ ರೆಡ್ ಸಂಸ್ಥೆಗೆ ಆರೈಕೆಗಳು ಕೂಡ ನಿಮ್ಮ ಸೇವೆ, ಸರ್ಕಾರ ಸೇವೆಗಳನ್ನು ಕೂಡ ಕೊಡ್ತದೆ ಅಂತ ಹೇಳುತ್ತಾ ನನಗೆ ಈ ಇದೇ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ನಾಗರಾಜ್, ವೈದ್ಯಾಧಿಕಾರಿ ವಂಶೀಕೃಷ್ಣ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಮೊಹಮ್ಮದ್ ಖಾಸಿಂ, ಪ್ಯಾನಲ್ ವಕೀಲರಾದ ವೆಂಕಟೇಶ್ ನಾಯಕ್, ಮಲ್ಲಿಗೌಡ, ನೆಲಗುಂಟಯ್ಯ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.